ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಟ್ಟಿ ತಾಲೂಕಿನ ಬಂಡಿಗನಿಯ ದಾಸೋರತ್ನ ಚಕ್ರವರ್ತಿ ಅನ್ನದಾನೇಶ್ವರ ಪಾರ್ಥಿವ ಶರೀರ ಈಗ ತಾನೇ ಬೆಳಗಾವಿಯ ಕೇಲಿ ಆಸ್ಪತ್ರೆಯಿಂದ ಹೊರಟಿದೆ. ಹೌದು ವೀಕ್ಷಕರೇ, ರಾತ್ರಿ ನಿಧನರಾದಂಥ ಶ್ರೀ ಅನ್ನದಾನೇಶ್ವರ ಪಾರ್ಥಿವ ಶರೀರ ಈಗ ತಾನೇ ಬೆಳಗಾವಿಯ ಕೇಲಿ ಆಸ್ಪತ್ರೆಯಿಂದ ತಮ್ಮ ಸ್ವಗ್ರಾಮವಾದ ಅಥಣಿ ತಾಲೂಕಿನ ಸೌದಿ ಗ್ರಾಮಕ್ಕೆ ಹೊರಡಲಿದೆ. ಮೊದಲು ಸೌದಿ ಗ್ರಾಮಕ್ಕೆ ಆಗಮಿಸಿ ನಂತರ ಸೌದಿ ಗ್ರಾಮದಿಂದ ಹಿಪ್ಪರಗಿ, ಕುಲಹಳ್ಳಿ, ಯಲಟ್ಟಿ ಮಾರ್ಗವಾಗಿ ಬಂಡಿಗನಿ ಮಠಕ್ಕೆ ಆಗಮಿಸಲಿದೆ ಎಂಬ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ದೃಶ್ಯದಲ್ಲಿ ನೀವು ನೋಡಬಹುದು, ಪಾರ್ಥಿವ ಶರೀರ ಹೋಗುತ್ತಿರುವಂಥ ದೃಶ್ಯ ಇದು. ಸಾಯಂಕಾಲ 7 ಗಂಟೆಗೆ ಬಂಡಿಗನಿ ಮಠಕ್ಕೆ ಆಗಮಿಸಲಿದೆ ಪಾರ್ಥಿವ ಶರೀರ ಎಂಬ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಬಂಡಿಗನಿ ಮಠದಲ್ಲೂ ಕೂಡ ಎಲ್ಲ ರೀತಿಯ ಸಕಲ ಸಿದ್ಧತೆ ಮಾಡಲಾಗಿದೆ. ಪೊಲೀಸ್ ಸಿಬ್ಬಂದಿ ಹಾಗೂ ಆಡಳಿತ ವರ್ಗದಿಂದ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಲ್ಲಿ ಲಕ್ಷಾಂತರ ಭಕ್ತಾದಿಗಳು, ಬಂಡಿಗನಿ ಮಠದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಒಂದು ತಮ್ಮ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಅವರ ಪಾರ್ಥಿವ ಶರೀರ ಬರುವಿಕೆಗಾಗಿ ಕಾಯುತ್ತಿದ್ದಾರೆ. ಅವರ ದಿವ್ಯ ದರ್ಶನಕ್ಕಾಗಿ ಲಕ್ಷಾಂತರ ಭಕ್ತಾದಿಗಳು ಕೂಡ ಕಾಯ್ತಾ ಇದ್ದಾರೆ. ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಮಾಹಿತಿಯ ಪ್ರಕಾರ 7 ಗಂಟೆಗೆ ಬಂಡಿಗನಿ ಮಠಕ್ಕೆ ಶ್ರೀ ಅನ್ನದಾನೇಶ್ವರ ಪಾರ್ಥಿವ ಶರೀರ ಆಗಮಿಸಲಿದೆ ಎಂಬ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ.